ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ರೈಲಿಗ್ ಮುಂದಿರು, ಜೈಲಿಗ್ ಹಿಂದಿರು. ಅಕ್ಕ ಅಕ್ಕ. ಅರೆ ರಾಮು, ಅಲ್ಲ ನೀನಿವತ್ತು ಬೆಳಿಗ್ಗೆ ಎದ್ದು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಅದೇನು ಇನ್ನೂ ಇಲ್ಲೇ ಕೂತಿದ್ಯಾ? ಹೌದಕ್ಕ, ನಾನಿವತ್ತು ಬೆಂಗಳೂರಿಗೆ ಹೋಗ್ಲೇಬೇಕಾಗಿತ್ತು. ಬೆಳಗ್ಗೆ ಟ್ರೈನ್ಗೆ ಹೋಗ್ಬೇಕು ಅಂತೆಲ್ಲ ಪ್ಲಾನ್ ಮಾಡಿ ರೆಡಿ ಕೂಡ ಆಗಿದ್ದೆ. ಬೇಗ ಹೊರಟು ಆಯ್ತು. ಆದ್ರೆ 1-2 ನಿಮಿಷದಲ್ಲಿ ಟ್ರೈನ್ ಮಿಸ್ ಆಗೋಯ್ತಕ್ಕ. ಅಲ್ವೋ ರಾಮು, ಟ್ರೈನ್ ಹೇಗೋ ಮಿಸ್ ಆಗ್ಬಿಡುತ್ತೆ. ನೀನ್ ಟ್ರೈನ್ ಹೊರಡೋ ಸಮಯಕ್ಕೆ ಹೋಗದೆ ಟ್ರೈನೇ ನಿನ್ನ ಬಿಟ್ಬಿಟ್ಟು ಹೊಟ್ಟೋಯ್ತು ಅನ್ನೋ ಹಾಗೆ ಮಾತಾಡ್ತೀಯಲ್ಲ. ಅಕ್ಕ, ನಾನೇನೋ ಟ್ರೈನ್ ಹೊರಡೋ ಸಮಯಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಮನೆ ಬಿಟ್ಟಿದ್ದೆ. ಆದ್ರೆ ಏನ್ ಮಾಡ್ಲಿ, ಮನೆಯಿಂದ ಹೊರಟ ತಕ್ಷಣ ಆಟೋ ಸಿಗ್ಲಿಲ್ಲ. ಸಿಟಿ ಬಸ್ನಲ್ಲಿ ಹೋಗೋ ಹೊತ್ತಿಗೆ ಟ್ರೈನ್ ಹೊರಟೇ ಹೋಗಿತ್ತು. ನೀನ್ ಅದು ಇದು ಅಂತ ಏನಾದ್ರೂ ಕಾರಣ ಹೇಳ್ತೀಯ ಬಿಡು. ಅಲ್ವೋ ರಾಮು, ಅಜ್ಜಿ ಹೇಳ್ತಾ ಇದ್ಲಲ್ಲ, ಯಾವಾಗ್ಲೂ ರೈಲಿಗೆ ಮುಂದಿರು, ಜೈಲಿಗೆ ಹಿಂದಿರು ಅಂತ. ಹಾಗೆ ನೀನ್ ತುಂಬಾ ಮುಂಚಿತವಾಗಿ ಹೊರಟಿದ್ರೆ ಖಂಡಿತ ಟ್ರೈನ್ ಸಿಕ್ಕಿತ್ತು ಬಿಡು. ಚೆನ್ನಾಗಿ ಹೇಳ್ತೀಯ ಕಣಕ್ಕ ನೀನು. ಇವತ್ತು ಬೆಂಗಳೂರಿಗೆ ಹೋಗೋದಕ್ಕೆ ನಿನ್ನೆ ರಾತ್ರಿನೇ ರೈಲ್ವೆ ಸ್ಟೇಷನ್ ಹೋಗ್ಬೇಕಾಗಿತ್ತ? ಹಾಗಲ್ಲ ಕಣೋ ನಾನು ಹೇಳೋದು. ಅಕ್ಕ, ನೀನ್ ಹೇಳೋದು ನಾನ್ ಕೇಳೋದು ಎಲ್ಲ ಇದ್ದೇ ಇರುತ್ತಲ್ಲ. ಮತ್ತೆ ಅದೇನಕ್ಕ ನೀನ್ ಹೇಳಿದ್ದು, ಜೈಲಿಗೆ ಮುಂದಿರು, ರೈಲಿಗೆ ಹಿಂದಿರು? ಓಹೋ, ಹಾಗಲ್ಲಪ್ಪ ಮಹಾರಾಯ, ಎಲ್ಲ ಅರ್ಥನೇ ಅನರ್ಥ ಮಾಡ್ಬಿಡ್ಬೇಡ ನೀನು. ರೈಲಿಗೆ ಮುಂದಿರು, ಜೈಲಿಗೆ ಹಿಂದಿರು ಅಂತ ನಾನು ಹೇಳಿದ್ದು. ಅಕ್ಕ, ಅದೇನಕ್ಕ ಹಾಗಂದ್ರೆ? ರೈಲ್ಗೇನೋ ಮುಂಚಿತವಾಗಿರ್ಬೇಕು ಅಂತ ಅಂದ್ಕೊಳ್ಳೋಣ, ಜೈಲಿಗೆ ಯಾಕೆ ಹಿಂದಿರ್ಬೇಕು? ಜೈಲ್ಗೂ ರೈಲ್ಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಯಾವ ಊರಿಗೆ ಯಾವ ದಾರಿ ಅನ್ನೋ ಹಾಗೆ? ರಾಮು, ರೈಲಿಗೆ ಮುಂದಿರು, ಜೈಲಿಗೆ ಹಿಂದಿರು ಅನ್ನೋದು ಒಂದು ಗಾದೆ ಕಣೋ. ಸಾಮಾನ್ಯವಾಗಿ ಹಿಂದಿನ ಕಾಲದವರು, ಅಜ್ಜ ಅಜ್ಜಿರು, ವಯಸ್ಸಾದ ಹಿರಿಯರು ಇದನ್ನ ತುಂಬಾ ಬಳಸ್ತಾ ಇದ್ರು. ಸರಿ ಅಕ್ಕ, ಹಿಂದಿನ ಕಾಲದಲ್ಲಿ ಟ್ರೈನ್ಗಳು ಕೂಡ ಕಡಿಮೆ ಇರ್ತಿದ್ವು. ಒಂದೊಂದು ಊರಿಗೆ ಹೋಗ್ಬೇಕಾದ್ರೆ ಯಾವುದೋ 1-2 ಟ್ರೈನ್ಗಳಷ್ಟೇ ಇರ್ತಾ ಇದ್ವು. ಬಸ್ಗಳು ಅಷ್ಟಾಗಿ ಇರ್ತಿರ್ಲಿಲ್ಲ. ಅವುಗಳನ್ನೇ ಕಾದ್ಕೊಂಡಿದ್ದು ಜನ ಅವುಗಳಲ್ಲಿ ಪ್ರಯಾಣಿಸ್ಬೇಕಾಗಿತ್ತು ಅಲ್ವಾ? ಅದಕ್ಕೆ ಆ ರೈಲ್ ತಪ್ಪು ಹೋದ್ರೆ ಅಥವಾ ಆ ಬಸ್ ತಪ್ಪು ಹೋದ್ರೆ ಆವತ್ತಿನ ಅವ್ರ ಪ್ರಯಾಣ ಎಲ್ಲ ರದ್ದಾದ ಹಾಗೇನೆ. ಹೋಗ್ಬೇಕಾದ ಕಡೆಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಮುಖ್ಯವಾದ ಕೆಲಸಗಳನ್ನ ಸಾಧಿಸೋದಕ್ಕೂ ಆಗ್ತಿರ್ಲಿಲ್ವಲ್ಲ. ಹೀಗಾಗಿ ರೈಲಿನ ಸಮಯಕ್ಕೆ 1/4 ಗಂಟೆ ಮುಂಚಿತವಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ನಲ್ಲಿ ಕೂರಕ್ಕೆ ಜಾಗ ಮಾಡ್ಕೋಬೇಕಾಗ್ತಿತ್ತು. ಅಕ್ಕ, ಕೆಲವ್ರು ಇರ್ತಾರಲ್ಲಕ್ಕ, ಇನ್ನೇನ್ ರೈಲ್ ಹೊರಡ್ತಿದೆ ಅನ್ನುವಾಗ ಹೊರಟ ಮೇಲೆ ಓಡ್ಕೊಂಡು ಬಂದು ರೈಲ್ ಹತ್ತೋದು. ರೈಲಲ್ಲಿ ಕೂತ್ಕೊಳ್ಳೋಕೆ ಏನಾದ್ರು ಜಾಗ ಸಿಗದೆ ಇದ್ರೆ ಬಾಗಿಲಲ್ಲೇ ನಿಂತ್ಕೊಂಡು ಪ್ರಯಾಣ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. ಇದು ತುಂಬಾ ತಪ್ಪಲ್ವೇನಕ್ಕ? ಖಂಡಿತ ತಪ್ಪು ರಾಮು. ಸಮಯ ಒಂದೇ ಸಮ ಇರೋದಿಲ್ಲ ಯಾವಾಗ್ಲೂ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅನಾಹುತ ಕಟ್ಟಿಟ್ಟಿದ್ದೆ. ಪೇಪರ್ನಲ್ಲಿ ನಾವು ಆಗಾಗ ಇಂಥ ಅನಾಹುತಗಳ ಬಗ್ಗೆ ಓದ್ತಾನೆ ಇರ್ತೀವಲ್ವಾ? ಚಲಿಸೋ ರೈಲ್ನಿಂದ ಆಯ ತಪ್ಪಿ ಸ್ಲಿಪ್ ಆಗಿ ಬಿದ್ಬಿಟ್ರು, ಓಡಿ ಬಂದು ರೈಲ್ಗೆ ಹತ್ತೋದಕ್ಕೆ ಹೋಗಿ ಕಾಲ್ ಮುರ್ಕೊಂಡು ಬಿದ್ರು, ಸತ್ರು ಅಂತೆಲ್ಲ ಓದ್ತಾನೆ ಇರ್ತೀವಲ್ಲಕ್ಕ. ಅದಕ್ಕೆ ಪ್ರಯಾಣ ಮಾಡ್ಬೇಕಾದಾಗ ನಾವು ಎಷ್ಟು ಎಚ್ಚರದಿಂದ ಇದ್ರೂ ಸಾಲದು ಕಣೋ. ರೈಲಲ್ಲಾಗ್ಲಿ ಬಸ್ಸಲ್ಲಾಗ್ಲಿ ಯಾವುದ್ರಲ್ಲೇ ಆಗ್ಲಿ ಪ್ರಯಾಣ ಮಾಡುವಾಗ ತುಂಬಾ ಜಾಗರೂಕರಾಗಿರ್ಬೇಕಾಗತ್ತೆ ಅಲ್ವೇನಕ್ಕ? ಮತ್ತೆ ರೈಲಿಗೆ ಮುಂದಿರು ಅನ್ನೋ ಮಾತಿನಲ್ಲಿ ವಾಚ್ಯಾರ್ಥದಿಂದ ರೈಲು ಪ್ರಯಾಣದ ಬಗ್ಗೆ ಮುಂಚಿತವಾಗಿದ್ದು ಜಾಗರೂಕರಾಗಿರ್ಬೇಕು ಅನ್ನೋದು ತಿಳಿದ್ರೂ, ಆ ವಾಕ್ಯದ ಅಂತರಂಗದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮುಂಚಿತವಾಗಿ ಯೋಜನೆ ಮಾಡಿ, ಅಂದ್ರೆ ಪ್ಲಾನ್ ಚೆನ್ನಾಗಿ ಹಾಕ್ಕೊಂಡು ಶಿಸ್ತುಬದ್ಧವಾಗಿ ಕೆಲಸ ಮಾಡಿದ್ರೆ ಖಂಡಿತ ನಾವು ಅಂದ್ಕೊಂಡ ಗುರಿನ, ಕೆಲಸನ ಯಶಸ್ವಿಯಾಗಿ ಸಾಧಿಸ್ಬೋದು ಅನ್ನೋ ಸತ್ಯ ಕೂಡ ಮನದಟ್ಟಾಗತ್ತಲ್ವಾ ರಾಮು? ಮತ್ತೆ ಜೈಲಿಗೆ ಹಿಂದಿರು ಅಂದ್ರೆ? ಈ ಜೈಲಿಗೆ ಹಿಂದಿರು ಅನ್ನೋ ವಾಕ್ಯ ಅಂತೂ ಅನೇಕ ಅರ್ಥಗಳನ್ನೇ, ಹಿತನುಡಿಗಳನ್ನೇ ಅದರ ಅಂತರಂಗದಿಂದ ಹೊರಡಿಸುತ್ತೆ ಕಣೋ. ಅಕ್ಕ, ನಾನೇನ್ ಸಾಹಿತ್ಯದ ವಿದ್ಯಾರ್ಥಿ ಅನ್ಕಂಡ್ಯಾ? ಸರಳವಾಗಿ ಹೇಳಕ್ಕ ಪ್ಲೀಸ್. ಆಯ್ತಪ್ಪ ರಾಮು. ಸಾಮಾನ್ಯವಾಗಿ ಜೈಲಿಗೆ ಯಾಕೋ ಜನ ಹೋಗ್ತಾರೆ? ಚೆನ್ನಾಗಿ ಹೇಳ್ತೀಯಲ್ಲಕ್ಕ.
ಜೈಲ್ನಲ್ಲಿ ಕೆಲಸ ಮಾಡೋರೇನೋ ಕೆಲಸ ಮಾಡಕ್ ಹೋಗ್ತಾರೆ, ತಪ್ಪು ಮಾಡಿದವರು ಜೈಲಿಗೆ ಹೋಗ್ತಾರೆ ಶಿಕ್ಷೆ ಅನುಭವಿಸೋಕ್ಕೆ. ಅವ್ರನ್ನ ನೋಡೋಕ್ಕೆ ಅವ್ರ ಸಂಬಂಧಿಕರು ಜೈಲಿಗೆ ಹೋಗ್ತಾರೆ. ಅದರಲ್ಲಿ ಏನು ವಿಶೇಷ? ಸರಿಯಾಗಿ ಹೇಳಿದೆ. ಒಂದೊಂದ್ಸಲ ನಿರಪರಾಧಿಗಳನ್ನು ಜೈಲಿಗೆ ಎಳ್ಕೊಂಡು ಹೋಗ್ಬಿಡ್ತಾರಲ್ವಾ ಆರೋಪಿಗಳು ಅಂತ ಅನುಮಾನ ಬಂದಾಗ. ಆ ನಂತರ ತಪ್ಪು ಒಪ್ಪು ತೀರ್ಮಾನ ಆದ್ಮೇಲೆ ಬಿಡುಗಡೆ ಮಾಡ್ತಾರೆ, ನಿರ್ದೋಷಿ ಅಂತ ಕಂಡು ಬಂದ್ರೆ. ಇಲ್ಲದೆ ಇದ್ರೆ ಶಿಕ್ಷೆ ವಿಧಿಸ್ತಾರೆ. ಅದಕ್ಕೆ ತಪ್ಪು ಮಾಡಬೇಡ, ಜೈಲಿಗೆ ಹೋಗ್ಬೇಡ ಅಂದಿದ್ರೆ ಸರಿಯಾಗಿರ್ತಿತ್ತಲ್ವನಕ್ಕ. ಅದು ಬಿಟ್ಟು ಜೈಲಿಗೆ ಹಿಂದಿರು ಅಂದ್ರೆ ಏನಕ್ಕ? ಇದು ಒಂದು ರೀತಿ ಅನೇಕ ಅರ್ಥಗಳನ್ನ ತನ್ನಲ್ಲಿ ಅಡಗಿಸ್ಕೊಂಡಿದೆ ರಾಮು. ಜೈಲಿಗೆ ಹೋಗುವಂತಹ ತಪ್ಪುಗಳನ್ನ, ಕೆಟ್ಟ ಕೆಲಸಗಳನ್ನ ಮಾಡಬೇಡ. ಮನುಷ್ಯರು ಅಂದ್ಮೇಲೆ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಲ್ವೇನಕ್ಕ? ನಿಜ. ಆದ್ರೆ ಅದೇ ಪ್ರವೃತ್ತಿನ ಬೆಳೆಸ್ಕೊಂಡು ಕೊಲೆ, ಸುಲಿಗೆ, ದರೋಡೆ, ವಂಚನೆ ಅಂತ ಘೋರ ಅಪರಾಧಗಳನ್ನ ಮಾಡಬಾರ್ದು. ಒಮ್ಮೊಮ್ಮೆ ಸಣ್ಣ ಸಣ್ಣ ತಪ್ಪುಗಳು ನಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ದೇನೋ ಆಗ್ಬಿಡ್ಬೋದಲ್ವಾ? ಇನ್ನೊಬ್ರು ಆ ತಪ್ಪನ್ನ ಗೊತ್ತುಪಡಿಸಿದಾಗ ತಿದ್ಕೋಬೇಕು. ನಾವು ಸರಿಯಾದ ದಾರಿಲಿ ನಡಿಬೇಕು. ಅದು ಬಿಟ್ಟು ತಪ್ಪು ಮಾಡ್ತಾನೇ ಇರೋದನ್ನ ಅಭ್ಯಾಸ ಮಾಡ್ಕೋಬಾರ್ದು, ಗೊತ್ತಾ? ಅಂದ್ರೆ ಒಟ್ಟಾರೆ ಜೈಲಿಗೆ ಹಿಂದಿರು ಅಂದ್ರೆ ತಪ್ಪುಗಳ ಮಾಡೋದ್ರ ಬಗ್ಗೆ ಮನಸ್ಸು ಹಿಂತೆಗೆಯಲಿ, ಆ ಕಡೆ ಆಲೋಚನೆ ಹೋಗದೆ ಇರ್ಲಿ ಅಂತ ಅಲ್ಲ? ಸರಿಯಾಗಿ ಹೇಳಿದೆ. ಒಂದು ಪಕ್ಷ ತಪ್ಪು ಮಾಡಿದರೆ ತಪ್ಪಿನ ಸಂಖ್ಯೆ ಜೀವನದಲ್ಲಿ ಕಡಿಮೆ ಇರಲಿ, ಹಿಂದೆ ಬಿದ್ದಿರಲಿ ಅನ್ನೋದನ್ನು ಇದು ಸೂಚಿಸುತ್ತೆ. ಮತ್ತೆ ಜೈಲನ್ನ ಇಲ್ಲಿ ತಪ್ಪಿನ ಸಂಕೇತವಾಗಿ ಬಳಸಿರಬಹುದು ಅಲ್ವೇನಕ್ಕ? ಅಷ್ಟೇ ಅಲ್ಲ ಕಣೋರಾಮು, ಒಂದು ರೀತಿ ಪ್ರಾಸಬದ್ಧವಾಗಿರಲಿ ಅಂತಲೂ ಕೂಡ ಈಗಾದೇ ರೈಲಿಗೆ ಮುಂದಿರು ಜೈಲಿಗೆ ಹಿಂದಿರು ಅಂತ ಚಾಲ್ತಿಲಿ ಬಂದಿರಬಹುದು. ಹೌದಕ್ಕ. ಒಟ್ಟಿನಲ್ಲಿ ಗುರಿ ಇಟ್ಟುಕೊಂಡು ಚಲಿಸೋ ರೈಲು ಒಳ್ಳೆಯ ಧ್ಯೇಯ, ಗುರಿ, ಕೆಲಸ, ಸಾಧನೆಯ ಸಂಕೇತವಾಗಿದ್ದರೆ, ಜೈಲು ಕೆಟ್ಟದ್ದನ್ನ ಮಾಡುವ ತಪ್ಪಿನ ಸಂಕೇತವಾಗಿ ಮನುಷ್ಯ ಒಳ್ಳೆಯದನ್ನ ಮಾಡುವತ್ತಲೇ ಮುಂದಿರಲಿ. ಆಗ ಅವನು ಯಶಸ್ಸಿನ ಗುರಿ ತಲುಪ್ತಾನೆ. ಕೆಟ್ಟದ್ದನ್ನ ಮಾಡೋದ್ರ ಕಡೆ ಅವನು ಆಲೋಚಿಸೋದು ಬೇಡ ಅನ್ನೋ ಜೀವನ ದರ್ಶನನೇ ಮಾಡಿಸಿತು ಈ ಗಾದೆ ಅಲ್ವಾ? ಅಕ್ಕ, ನೀನ್ ಹೇಳಿದ್ದೆಲ್ಲ ಅರ್ಥ ಆಯ್ತು. ನಾನಿವಾಗ ಕಾರ್ಗೆ ಮುಂದಿದ್ದೀನಿ. ಅದೇನಪ್ಪ ಕಾರು? ನಿನ್ ಮಾತು ಕೇಳ್ತಾ ಕೇಳ್ತಾ ಕಾಲೇಜ್ಗೆ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ. ಇನ್ನು 5 ನಿಮಿಷ ಇರೋದು, ಕ್ಲಾಸ್ ಶುರು ಆಗ್ಬಿಡುತ್ತೆ. ಬೇಗ ಬೇಗ ಕಾರ್ ಕೀ ಕೊಡಕ್ಕ. ನೋಡೋ ರಾಮು, ನೀನು ಟೆನ್ಷನ್ನಲ್ಲಿ ಕಾರ್ ಡ್ರೈವ್ ಮಾಡಬೇಡ, ಗೊತ್ತಾಯ್ತಾ? ನಿನ್ನ ಭಾವ ಮಾರ್ಕೆಟ್ ಕಡೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಅವರೇ ನಿನ್ನೆನ ಕಾಲೇಜ್ಗೆ ಡ್ರಾಪ್ ಮಾಡ್ತಾರಂತೆ. ನೀನು ಭಾವ ಆಗ್ಲೇ ಹೊರಟಿರ್ಬೇಕು, ಹೋಗಿ ನೋಡು. ಭಾವ ನಾನು ಬಂದೆ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.